ಆರ್ಸಿಬಿ ವುಮೆನ್ಸ್ ಸಹ್ಯಾದ್ರಿ ವಿದ್ಯಾರ್ಥಿಗಳು ಬಹುಪರಾಕ್ ಹಾಕಿದ್ದಾರೆ. ಕನ್ನಡ ಮೀಡಿಯಂ ಜೊತೆ ಅಭಿಪ್ರಾಯವನ್ನ ಸಹ್ಯಾದ್ರಿ ವಿದ್ಯಾರ್ಥಿಗಳು ಹಂಚಿಕೊಂಡಿದ್ದಾರೆ. ಸರ್, ನಾವಂತೂ ಗೆಲ್ಲೋದೇ ಇಲ್ಲ ಅನ್ಕೊಂಡಿದ್ವಿ ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಕನ್ನಡ ಬಾವುಟ ಹಿಡಿದು ಅಭಿಮಾನ ವ್ಯಕ್ತಪಡಿಸಿದ್ದಾರೆ ಸಹ್ಯಾದ್ರಿ ವಿದ್ಯಾರ್ಥಿಗಳು. ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಸಂಭ್ರಮ ಪಡ್ತಿದ್ದಾರೆ. ರಣರೋಚಕ ಫೈನಲ್ ಪಂದ್ಯದ ಬಗ್ಗೆ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ವಾಹಿನಿ ಒಟ್ಟಿಗೆ ಮಾತನಾಡಿದ್ದಾರೆ. ಮಹಿಳಾ ಪ್ರೀಮಿಯರ್ ಲೀಗ್ ಸೀಸನ್ 4ರಲ್ಲಿ ಆರ್ಸಿಬಿ ತನ್ನ 2ನೇ ಐಪಿಎಲ್ ಟ್ರೋಫಿಗೆ ಮುತ್ತಿಟ್ಟಿದೆ. ಇದರ ಬೆನ್ನಲ್ಲೇ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿಗಳು ಸಂಭ್ರಮಾಚರಣೆ ಮಾಡಿದ್ದಾರೆ. ಆರ್ಸಿಬಿ ಗೆಲುವಿನ ಬಗ್ಗೆ ಕನ್ನಡ ಮೀಡಿಯಂ ವಾಹಿನಿಯೊಟ್ಟಿಗೆ ಮಾತನಾಡಿದ ವಿದ್ಯಾರ್ಥಿಗಳು ರಣರೋಚಕ ಪಂದ್ಯದ ಬಗ್ಗೆ ತಮ್ಮ ಅಭಿಪ್ರಾಯ ಬಿಚ್ಚಿಟ್ಟಿದ್ದಾರೆ. ಇನ್ನು ಕನ್ನಡ ಬಾವುಟ ಹಿಡಿದ ವಿದ್ಯಾರ್ಥಿಗಳು ಆರ್ಸಿಬಿ ಒಂದು ಕರ್ನಾಟಕ ತಂಡ ಎಂದು ತೋರಿಸುವ ಮೂಲಕ ಅಭಿಮಾನ ಹೊರಹಾಕಿದ್ದಾರೆ. ನಮ್ಮ ಅಚ್ಚುಮೆಚ್ಚಿನ ಕರ್ನಾಟಕ ಟೀಮ್ ಆರ್ಸಿಬಿಗೆ ತಂಡ ಆರ್ಸಿಬಿ ಟೀಮಿಗೆ ಜೈ ಆರ್ಸಿಬಿ, ಜೈ ಆರ್ಸಿಬಿ. ನಮ್ಮ ಅಚ್ಚುಮೆಚ್ಚಿನ ಕರ್ನಾಟಕ ಟೀಮ್ ಆರ್ಸಿಬಿಗೆ ತಂಡ ಆರ್ಸಿಬಿ ಟೀಮಿಗೆ ಜೈ ಆರ್ಸಿಬಿ, ಜೈ ಆರ್ಸಿಬಿ. ನಮ್ಮ ಅಚ್ಚುಮೆಚ್ಚಿನ ಕರ್ನಾಟಕ ಟೀಮ್ ಆರ್ಸಿಬಿಗೆ ತಂಡ ಆರ್ಸಿಬಿ ಟೀಮಿಗೆ ಜೈ ಆರ್ಸಿಬಿ. ಆರ್ಸಿಬಿ ಮತ್ತು DC ಮ್ಯಾಚ್ ನೋಡಿದ್ವಿ, ತುಂಬಾ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಆರ್ಸಿಬಿ ಅವ್ರು ಗೆದ್ದರು, ಖುಷಿನೇ. ಆದರೂ ಡೆಲ್ಲಿಯವರು ಸತತ 4ನೇ ಸಲ ಪ್ರಯತ್ನ ಪಟ್ಟರು, ಗೆಲ್ಲಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಆದರೂ ಇಬ್ಬರು ಚೆನ್ನಾಗಿ ಆಡಿದ್ರು, ಆರ್ಸಿಬಿ ಅವರು ಚೆನ್ನಾಗಿ ಆಡಿದ್ರು, ಎಲ್ಲ ಒಗ್ಗಟ್ಟಾಗಿ ಆಡಿದ್ರು. ಸ್ಮೃತಿ ಮಂದನ ಕ್ಯಾಪ್ಟನ್ಸಿ ಮಾತ್ರ ತುಂಬಾ ಚೆನ್ನಾಗಿದೆ. 2ನೇ ಸಲ ಕಪ್ ಹೊಡೆದಿದ್ದಾರೆ, ಕ್ಯಾಪ್ಟನ್ಸಿ ಎಲ್ಲ ಚೆನ್ನಾಗಿದೆ. ಮತ್ತು ಎಲ್ಲರೂ ಚೆನ್ನಾಗಿ ಆಡಿದ್ರು, ಒಳ್ಳೆ ಒಗ್ಗಟ್ಟಿಂದ ಆಡಿ ಗೆದ್ದಿದ್ದಾರೆ. ಈ ಸಲ ಕಪ್ ನಮ್ಮದು ಅಂತೇಳಿ 2ನೇ ವರ್ಷ ಈ ಸಲ ಕಪ್ ನಮ್ಮದು ಅಂತ ಕಪ್ ತೆಗೆದು ತೋರಿಸಿದ್ದಾರೆ. ಅಷ್ಟು ಹೇಳೋಕ್ಕೆ ಇಷ್ಟ. ಬಾಲಿಂಗ್ ಬ್ಯಾಟಿಂಗ್ ಎಲ್ಲನೂ ಚೆನ್ನಾಗಿತ್ತು. ಕ್ಯಾಪ್ಟನ್ಸಿ ತುಂಬ ಕೂಲಾಗಿ ಮಾಡಿಸಿದ್ದಾರೆ. ಸ್ಮೃತಿ ಮಂದನ ಅವರು ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿದರು. ಅವ್ರ ಕ್ಯಾಪ್ಟನ್ಸಿನೂ ಚೆನ್ನಾಗಿತ್ತು, ಅವರು ಗೆಲ್ಲಬೇಕಿತ್ತು. ಅವರು ತುಂಬಾ ಪ್ರಯತ್ನ ಪಟ್ಟರು. 4ನೇ ವರ್ಷ ಫೈನಲ್ಸಿಗೆ ಬಂದರೂ ಗೆಲ್ಲಕ್ಕಾಗಲಿಲ್ಲ. ಲಕ್ ಇಲ್ಲ ಅನ್ಸುತ್ತೆ, ಬ್ಯಾಡ್ ಲಕ್. ಇಲ್ಲಿ ನೆಕ್ಸ್ಟ್ ಟೈಮು ಹೊಡಿತಾರೆ ಅನ್ಸುತ್ತೆ. ಆರ್ಸಿಬಿ ಆದರೂ ತುಂಬ ಚೆನ್ನಾಗಿ ಆಡಿದ್ರು, ಗೆದ್ದಿದ್ದಾರೆ. ಜೈ ಆರ್ಸಿಬಿ. ನಿನ್ನೆ ಆರ್ಸಿಬಿ ಮ್ಯಾಚು ತುಂಬ ಚೆನ್ನಾಗಿ ಎಂಕರೇಜ್ ಕೊಡ್ತು. ಎಲ್ಲ ಫ್ರೆಂಡ್ಸು ನಾವೆಲ್ಲರೂ ಕ್ಲಬ್ಬಲ್ಲಿ ಕೂತಿದ್ವಿ, ಚೆನ್ನಾಗಿತ್ತು. ಲಾಸ್ಟ್ ಅವರಿಗೆ 8 ರನ್ನು ಬೇಕಿತ್ತು, ಹೊಡೆದು ಚೆನ್ನಾಗಿ ಗೆಲ್ಲಿಸಿದ್ದಾರೆ. ಆರ್ಸಿಬಿ ಅವರು ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಆದರೆ ಚೆನ್ನಾಗಿ ಒಳ್ಳೆ ಎನ್ಕರೇಜ್ ಕೊಡ್ತು ಮ್ಯಾಚು. ನಿನ್ನೆ ಹುಡುಗರೆಲ್ಲ ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಿನ್ನೆ ಈ ಸಲ ಕಪ್ ನಮ್ಮದು ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ರು, ವಿರೋಧಿಯರೆಲ್ಲ ಇದು ಮಾಡ್ತಿದ್ರು. ಆದರೂ ನಿನ್ನೆ ಕಪ್ಪು ನಮ್ಮದು ಅಂತ ತೋರಿಸ್ಕೊಂಡಿದ್ದಾರೆ. ಚೆನ್ನಾಗಿ ನಡೀತು ಮ್ಯಾಚ್ ನಿನ್ನೆ. ಅದೇ ಲಾಸ್ಟ್ ಅವರಿಗೆ 8 ರನ್ ಬೇಕಾಗಿತ್ತು, ಚೆನ್ನಾಗಿ ಕ್ಲಿಯರ್ ಮಾಡಿದ್ರು. ನಾವೆಲ್ಲ ಗೆಲ್ಲಲ್ಲ ಅಂತಲೇ ಅಂದ್ಕೊಂಡಿದ್ವಿ, ಚೆನ್ನಾಗಿ ಕ್ಲಿಯರ್ ಮಾಡಿದ್ರು ಎಲ್ಲರೂ. ಕ್ಯಾಪ್ಟನ್ನು ಒಳ್ಳೆ ಕ್ಯಾಪ್ಟನ್ನು, ಅವಾಗಿಂದನೂ ನಾವು ನೋಡ್ತಾ ಇದ್ದೀವಲ್ಲ, ಕ್ಯಾಪ್ಟನ್ಶಿಪ್ಪು ಚೆನ್ನಾಗಿದೆ ಅವ್ರದ್ದು, ಚೆನ್ನಾಗಿದೆ. ಬೆಂಕಿ ಬ್ಯಾಟಿಂಗ್ ಮಾಡಿದ್ರು, ಮತ್ತು ಬ್ಯಾಟಿಂಗ್ ಮಾತ್ರ ಸೂಪರಾಗಿ ಆಡಿದ್ರು. ಲಾಸ್ಟ್ ಅವರಿಗೆ 8 ರನ್ ಬೇಕಿತ್ತು, ಚೆನ್ನಾಗಿ. ನೆನ್ನೆ RCB ವರ್ಸಸ್ DC ಮ್ಯಾಚ್ ಮಾತ್ರ ತುಂಬ ಚೆನ್ನಾಗಿತ್ತು. RCB ಬ್ಯಾಟಿಂಗ್ ಮಾತ್ರ 200 ಚೇಸ್ ಮಾಡಲ್ಲ ಅಂದ್ಕೊಂಡಿದ್ವಿ, ಆದರೂ ಚೇಸ್ ಮಾಡಿದ್ದಾರೆ. ಸ್ಮೃತಿ ಮಂದಣ್ಣ ಮತ್ತು ಜಾರ್ಜಿಯಾ ವಾಲ್ ಬ್ಯಾಟಿಂಗ್ ಮಾತ್ರ ಸೂಪರಾಗಿತ್ತು. ಲಾಸ್ಟ್ ಓವರ್ 14 ರನ್ ಬೇಕಿತ್ತು, 2-4 ವಿನ್ ಮಾಡಿಸಿದ್ದಾರೆ ರಾಧಾ ಯಾದವ್. ಈ ಸಲ ಕಪ್ ನಮ್ಮದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೇನಿಲ್ಲ, ಪ್ರತಿ ಸಲನೂ ಕಪ್ ಹೊಡೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ವಿ ಅಷ್ಟೇ. ಟೀಮ್ಮೇಟ್ಸು ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ, ಒಳ್ಳೆ ಬೌಲಿಂಗ್, ಒಳ್ಳೆ ಬ್ಯಾಟಿಂಗು. 200 ರನ್ ಚೇಸ್ ಮಾಡಿರೋದು, ಒಳ್ಳೆ ಟಾರ್ಗೆಟ್ ಚೇಸ್ ಮಾಡಿದ್ದಾರೆ. ಯಾರು ಫೈನಲಲ್ಲೇ ಯಾರು ಆ ಟಾರ್ಗೆಟ್ ಕೊಟ್ಟಿರಲಿಲ್ಲ, ಅದನ್ನು ಚೇಸ್ ಮಾಡಿ ಒಂದು ರೆಕಾರ್ಡ್ ಮಾಡಿದ್ದಾರೆ RCB ಅವರು. ಅದಕ್ಕೆ ನಮಗೆ ಖುಷಿ ಇದೆ, ಹೆಮ್ಮೆ ಇದೆ RCB ಅಂದರೆ. ಅವ್ರ ಕ್ಯಾಪ್ಟನ್ಸಿ ಮಾತ್ರ ಚೆನ್ನಾಗಿದೆ, ಒಳ್ಳೆ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಕ್ಯಾಪ್ಟನ್ಶಿಪ್ ಮಾಡಿದ್ದಾರೆ. ಇನ್ನು ಮುಂದೇನೋ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಚೆನ್ನಾಗಿ ಮಾಡಲಿ ಅಂತ ಇದೀವಿ. ಇಲ್ಲೇ ಸೆಂಚುರಿ ಹೊಡಿಬೇಕಿತ್ತು, ಮಿಸ್ ಆಯಿತು, ಪರವಾಗಿಲ್ಲ. 14 ರನ್ ಬೇಕಿತ್ತು ಇನ್ನು. ಆದರೆ ಇಲ್ಲಿ ಮುಂದಿನ ಸತಿನೂ ಚೆನ್ನಾಗಿ ಆಡಲಿ ಅಂತ ಹೇಳ್ತೀವಿ. ಗಾರನ್ ಬೆಲ್ ಬೌಲಿಂಗ್ ಮಾತ್ರ ಚೆನ್ನಾಗಿದೆ, ಸಾಲು ಮರದ ಬೆಲ್ಲಕ ಅಂತಲೇ ಹೇಳ್ತಿದ್ದಾರೆ ಎಲ್ಲರೂ. ಅವರು ಚೆನ್ನಾಗಿ ಮುಂದಿನ ಸತಿನೂ ಅವರೇ ಬೌಲಿಂಗಿಗೆ ಬೇಕು, ಕರ್ಕೊಳ್ಳಿ ಅಂತ ಹೇಳ್ತೀವಿ RCB ಅವರು. ಅದೇ ಟ್ಯಾಲೆಂಟಿಗೆ ತಕ್ಕಂಗೆ ಇದು ಮಾಡಬೇಕು ಹೊರತು, ಅವ್ರ ಟ್ಯಾಲೆಂಟ್ ಈಗ ಒಂದು ಮ್ಯಾಚ್ ಆಡಿಲ್ಲ ಅಂದರೆ ಇನ್ನೊಂದು ಮ್ಯಾಚು ಅವ್ರಿಗೆ ಚಾನ್ಸ್ ಕೊಡಬಾರ್ದು ಅಂತ ಏನಿಲ್ಲ.
ಒಂದು ಮ್ಯಾಚ್ ಏನೋ ಆಗುತ್ತೆ ಬಿಡುತ್ತೆ, ಇನ್ನೊಂದು ಮ್ಯಾಚ್ ಚಾನ್ಸ್ ಕೊಟ್ಟು ಆಡಿಸಿದ್ರೆ ಒಳ್ಳೆ ಅವ್ರ ಟ್ಯಾಲೆಂಟ್ ಹೊರಗೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಅಷ್ಟೇ. ನಿನ್ನೆ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು RCB ಮತ್ತು DC ವರ್ಸಸ್ ಮ್ಯಾಚನ್ನ ಎಲ್ಲರೂ ಸೇರ್ಕೊಂಡು ನೋಡಿದ್ವಿ. ತುಂಬ ಚೆನ್ನಾಗಿತ್ತು ಮತ್ತು ಲಾಸ್ಟ್ ಓವರ್ಗೆ ಮಾತ್ರ ತುಂಬ ಕ್ರೇಜಲ್ಲಿತ್ತು. ಮಿಕ್ಕಿದ್ದು ನಮ್ಮ ಫ್ರೆಂಡ್ ಹೇಳ್ತಾರೆ. ಒಳ್ಳೆ ಚೆನ್ನಾಗಿ ಆಡಿದ್ರು ಮಾತ್ರ. ಒಳ್ಳೆ ಕ್ಯಾಪ್ಟನ್ಸಿ ಇತ್ತು ಸ್ಮೃತಿ ಮಂದಣ್ಣದು. ಒಳ್ಳೆ ಚೆನ್ನಾಗಿತ್ತು. ಒಳ್ಳೆ ಫ್ರೆಂಡ್ಸ್ ಎಲ್ಲ ಕ್ರೇಜಲ್ಲಿದ್ವಿ, ಎಲ್ಲ ಜೋಶಲ್ಲಿದ್ವಿ. ಒಳ್ಳೆ ಚೆನ್ನಾಗಿತ್ತು. ಒಳ್ಳೆ ಮ್ಯಾಚ್ ನೋಡೋಕ್ಕೂ ಚೆನ್ನಾಗಿತ್ತು. ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು. ಅದು ವಿನ್ ಆಗ್ತಾರೆ ಅಂದ್ಕೊಂಡಿರಲಿಲ್ಲ, ಆದರೆ ಲಾಸ್ಟಿಗೆ ಸ್ವಲ್ಪ ಚೆನ್ನಾಗಿ ಆಡಿದ್ರು. ಒಳ್ಳೆ ಕ್ರೇಜ್ ಸಿಕ್ತು ಮಾತ್ರ. ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ಮಾಡಿದ್ವಿ. ಸಖತ್ತಾಯ್ತು ನಿನ್ನೆ ಮಾತ್ರ. ಬಾಲಿಂಗಲ್ಲಿ ಒಂದು ಸ್ವಲ್ಪ ಇವರು ಯಾರು ಪ್ರಿಯಾಂಕನ ಯಾರು ಅವರು